ನಮ್ದು ಆಲ್ರೆಡಿ ಈಗ electricity chapter complete ಆಗಿದೆ. So we will take the next chapter, that is fourth one, is nothing but the moving charges and the magnetism. Yes. So before going to start this one, just we recall what we studied in the first, second and third chapters. Yes. So first and second chapter ನಲ್ಲಿ ನೀವು ಚಾರ್ಜಸ್ ಅನ್ನು ಹೇಗೆ ಕನ್ಸಿಡರ್ ಮಾಡಿದ್ರಿ? at rest position. Yes. So ಅವು ಮೂವ್ ಆಗ್ತಾ ಇಲ್ಲ, ಅವು ಹೇಗಿದೆ ರೀ? ರೆಸ್ಟ್ ಪೊಸಿಷನ್ ಅಲ್ಲಿ ಇದೆ, ಕಾನ್ಸ್ಟಂಟ್ ಪೊಸಿಷನ್ ಅಲ್ಲಿ ಇದೆ. Yes. ಬಟ್ ಅದೇ ನಾವು ಥರ್ಡ್ ಚಾಪ್ಟರ್ ಗೆ ಬಂದಾಗ there we are considering the charges as a moving. Yes. So electricity chapter ನಲ್ಲಿ ನಾವು ಚಾರ್ಜಸ್ ಅನ್ನು ಹೇಗೆ ಕನ್ಸಿಡರ್ ಮಾಡಿದ್ವಿ? in the movement, or else the charges are in the motion. Yes. So ಹೇಗೆ ಮೋಷನ್ ಆಗುತ್ತೆ ರೀ ಚಾರ್ಜಸ್? ಅದು ಯಾವಾಗ ನಾವು ಬ್ಯಾಟರಿಯಿಂದ ಚಾರ್ಜಸ್ಗೆ ಎನರ್ಜಿಯನ್ನು ಕೊಡ್ತೀವಿ, ಸೊ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತಾ ಮೂವ್ ಆಗೋಕೆ? ಎಸ್. ಫಸ್ಟ್ ಅವೇನಿದ್ದು ರೀ ರೆಸ್ಟ್ ಪೊಸಿಷನ್ ಅಲ್ಲಿ ಅಂದ್ರೆ ಮಲಗಿದ್ದು. ಎಸ್. ಬಟ್ ಈಗ ನಾವು ಚಾರ್ಜ್ ಕೊಡ್ತಾ ಇದ್ದೀವಿ. ಹೌ? ಫ್ರಮ್ ದ ಬ್ಯಾಟರಿ. ಸೊ ದೇ ಸ್ಟಾರ್ಟ್ ಟು ಮೂವ್, ರೈಟ್? ಸೊ if they start to move means of course there is a production of the electric current that we discussed. Yes. So ಈಗ fourth chapter ನಲ್ಲಿ ಏನು ಮಾಡ್ತಾ ಇದ್ದೀವಿ? ಮೂವಿಂಗ್ ಚಾರ್ಜಸ್ ಇಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು. ಹೌ? ಬಿಗ್ ಕ್ವೆಶ್ಚನ್ ಇಟ್ ಈಸ್. Yes, that we discussed now. See, already before going to that, just I will give the introduction. How it arises? Who discovered the magnetic field? Yes. See, in the 1820, so almost 200 years back, there was a one Danish scientist whose name is Ørsted. What is his name? Ørsted. Yes, he is the scientist who discovered the magnetism, or else magnetic field. How? See, he said that with the moving of charges they produce the magnetic field in their surrounding. ಏನಂತ ಹೇಳಿದ್ರಿ? ಮೂವಿಂಗ್ ಚಾರ್ಜಸ್ ಮೂವ್ ಆಗ್ತಾ ಇರುತ್ತೆ, ಎಸ್, ಅಂಡ್ ದ ಸರೌಂಡಿಂಗ್ ಅವು ಏನು ಪ್ರೊಡ್ಯೂಸ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ. ಹೂ ಇಸ್ ದಟ್ ಸೈಂಟಿಸ್ಟ್? Ørsted. Yes. In which year? 1820. Understood? This is the introduction of this chapter. Yes, and the history. Yes. So what he I think in order to show something we have to do the experiment. Yes. So ನೀವು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಕಂಡಕ್ಟ್ ಮಾಡಬೇಕಾ? Yes. So ಅದಕ್ಕೆ ಇವೇನ್ ಮಾಡ್ತಾರ್ರಿ? ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಕಂಡಕ್ಟ್ ಮಾಡ್ತಾರೆ. What is that? Is called as Ørsted experiment. Yes. This is called as Ørsted experiment. So ಏನು ಮಾಡ್ತಾರ್ರಿ? See, you already ಗೊತ್ತಿದೆ. You consider the magnet. Yes, magnet ಇದೆಯಾ? So if the magnet is there means of course it produces the magnetic field surrounding it. Yes. See, ಒಂದು nail ಅನ್ನು ತಗೊಂಡ್ಬನ್ನಿ. Nail ಅಂದ್ರೆ ಏನು? ಮೊಳೆ. Yes. So if I consider the nail towards this magnet, what will happen? It will get attract ಆಗತ್ತಾ? nail ಇದ್ದಿದ್ದು ಅಥವಾ ಮೊಳೆ ಇದ್ದಿದ್ದು ಐರನ್ ಗೆ ಅಟ್ರಾಕ್ಟ್ ಆಗತ್ತಾ? yes. ಯಾಕ್ರಿ? this magnet produces the field in their surrounding. yes. so ಅದಕ್ಕೆ ಏನಾಗುತ್ತೆ? ಇದು start to attract. so needle ಇರುತ್ತಲ್ಲ, compass needle. so north, south, east, west. so ನಾವು needle ಇದಕ್ಕೆ ಯೂಸ್ ಮಾಡ್ತೀವಿ, ಕಂಪಾಸ್ ಅನ್ನ ಡೈರೆಕ್ಷನ್ ಫೈಂಡ್ ಔಟ್ ಮಾಡೋಕೆ ಯೂಸ್ ಮಾಡ್ತೀವಿ. yes. so this needle is used by now whom? this Ørsted. so what he consider? just see here, like this one plane he considered, or else one paper, correct? so even paper ಗೆ so like this he considered one paper. yes. so one table ಮೇಲೆ one paper na ಇಟ್ಟ. see, this is a north pole and this is south pole.
ಎಸ್ ಈಗ ನಾ ಇಲ್ಲಿ ಒಂದು ನೀಡಲ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ ಈ ತರ ಕಂಪಾಸ್ ನೀಡಲ್ ಎಸ್ ಅಂಡ್ ನೌ ಹಿಯರ್ ದ ಕರೆಂಟ್ ಈಸ್ ಮೂವಿಂಗ್ ಸೊ ಇದು ಎ ಅಂತ ತಗೊಳ್ಳಿ ಇದು ಬಿ ಅಂತ ಕರೆಂಟ್ ಎಲ್ಲಿ ಮೂವ್ ಆಗುತ್ತೆ ರೀ ಇಟ್ ವಿಲ್ ನಾಟ್ ಫ್ಲೋ ಇನ್ ದ ಯೂನಿವರ್ಸ್ ಎಸ್ ಇಟ್ ವಿಲ್ ನಾಟ್ ಫ್ಲೋ ಇನ್ ದ ಸ್ಪೇಸ್ ಇಟ್ ವಿಲ್ ಬಿ ಫ್ಲೋ ಇನ್ ದ ವೈರ್ ಎಸ್ ಆರ್ ನೋ ಸೊ ವೈರ್ ನಲ್ಲಿ ಕರೆಂಟ್ ಫ್ಲೋ ಆಗುತ್ತಾ ಸೊ ಇಲ್ಲಿ ನೀವು ಏನು ಮಾಡಿ ಒಂದು ಆ ವೈರ್ ಏನಂತ ಹೇಳ್ತೀವಿ ನಾವು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಎಸ್ ಸೊ ಜಸ್ಟ್ ಯು ಕನ್ಸಿಡರ್ ಅವರ್ ಕಂಡಕ್ಟರ್ ಹಿಯರ್ ಎಸ್ ಸೊ ಥ್ರೂ ದ್ಯಾಟ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಸೊ ಈ ಕರೆಂಟ್ ಎದರಿಂದ ಫ್ಲೋ ಆಗ್ತಾ ಇದೆ ರೀ ಕಂಡಕ್ಟರ್ ವೈರ್ ದಿಂದ ಫ್ಲೋ ಆಗ್ತಾ ಇದೆ ಎಸ್ ಸೊ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೀವಿ ನಾವೀಗ ಎ ಟು ಬಿ ಎಸ್ ಸೊ ಏನಾಗುತ್ತೆ ಸಿ ಇಲ್ಲಿ ನಾವು ಒಂದು ನೀಡಲ್ ಅನ್ನ ಕನ್ಸಿಡರ್ ಮಾಡಿದ್ವಿ ರೈಟ್ ಬಟ್ ಈ ಕರೆಂಟ್ ಮೂವ್ ಆಗ್ತಾ ಇದೆಯಾ ಕರೆಂಟ್ ಮೂವ್ ಆಗ್ತಾ ಇದೆ ಅಂದ್ರೆ there must be the movement of a electric charges yes so current andre ಏನು motion of charges so ಇಲ್ಲಿ charges move ಆಗ್ತಾ ಇದೆ and here we are considering the needle yes needle yes so ಏನಾಯ್ತು ಈ ಕರೆಂಟ್ ಬರ್ತಾ ಇದೆ ಅಂದಮೇಲೆ ನಾವು ಏನು ಅಬ್ಸರ್ವ್ ಮಾಡ್ತೀವಿ ಈ ನೀಡಲ್ ಇದಿದ್ದು ತನ್ನ ಡೈರೆಕ್ಷನ್ ನ ಹೀಗೆ ಚೇಂಜ್ ಮಾಡುತ್ತೆ yes so ಇದೇನಾಯ್ತು ಈ ಪ್ಲೇನ್ ಆಫ್ ಪೇಪರ್ now so ಹೀಗೆ ಪೇಪರ್ ಟು ಡೈರೆಕ್ಷನ್ ಚೇಂಜ್ ಆಗುತ್ತೆ yes so ಹೀಗೆ ನೀಡಲ್ ಕರೆಂಟ್ ಈ ಸೈಡ್ ಬರ್ತಾ ಇದೆ ಅಂದಮೇಲೆ the needle will start to move like this yes so ಹೀಗೆ ಮೂವ್ ಆಗ್ತಾ ಇದೆ ಅಂದ್ರೆ of course ಹೀಗೆ ಮೂವ್ ಆಗಬೇಕು then yes ಬಂತು yes ಡೈರೆಕ್ಷನ್ ಏನಾಯ್ತು ಹೀಗಾಯ್ತಾ yes and again it will come to here correct current ಮೂವ್ ಆಗುತ್ತಲ್ಲ ಪಾಸಿಟಿವ್ ಟು ಹೋಗಿ ಮತ್ತೆ ನೆಗೆಟಿವ್ ಬರುತ್ತೆ ಹಾಗೆಯೇ ಸಿಮಿಲರ್ಲಿ ಇಲ್ಲಿಯೂ ಕೂಡ here the needle will start to deflect this side and again will come and towards this side ಹೀಗೆ ಮೂವ್ ಆಗುತ್ತೆ ಯಾವಾಗ current direction ಈ ಡೈರೆಕ್ಷನ್ ಅಲ್ಲಿ understood see now the current is moving in this direction so needle will start to deflect this side needle ಅಂದ್ರೆ ಇಲ್ಲಿ ನಾವು needle ಯಾಕೆ ಯೂಸ್ ಮಾಡ್ತೀವಿ so we have to consider the magnetic field we have to choose the appearance of the magnetic field so appearance of the magnetic field ಅನ್ನ find out ಮಾಡೋಕೆ ನಾವು needle ಅನ್ನ ಯೂಸ್ ಮಾಡ್ತೀವಿ so ಈಗ needle deflect ಆಗ್ತಾ ಇದೆ ಅಂದ್ರೆ of course the magnetic field will produce yes or no so the surrounding ಏನಾಯ್ತು ಈಗ magnetic field produce ಆಯ್ತು ಹೇಗೆ with the help of this moving charges understood so again we will take see again I consider the this plane of paper so plane of paper na consider ಮಾಡ್ತೀನಿ then one stand ಮೇಲೆ ಆ plane of paper na consider ಮಾಡ್ತೀನಿ ಈಗ yes so ಇದು north ಇದು south yes but ನಾ ಏನು ಮಾಡ್ತೀನಿ ಈಗ current direction ನ reverse ಮಾಡ್ತೀನಿ like this see ಇಲ್ಲಿ current a to b ಹೋಗ್ತಾ ಇದೆ but here the current is moving from b to a the direction will changes now so what will happen see north to south ಇದಿದ್ದು ಏನಾಗುತ್ತೆ now ಈ side direction ಇದೆ ಅಂದ್ಮೇಲೆ needle ಇಲ್ಲಿ needle ಏನಾಗುತ್ತೆ ಈ side deflect ಆಗುತ್ತಾ yes ಯಾವ side current direction ಇರುತ್ತಲ್ಲ ಆ side needle deflect ಆಗುತ್ತೆ understood so now it is coming like this so it will come and it will comes like this yes so you ನೋಡಿ ಈ direction ಅನ್ನ ನೋಡಿ and that direction just you compare the directions of these two so what you will consider now so how the current charges flows in that direction the magnetic field will be produced ಹೌದಾ so ಈ direction ಅಲ್ಲಿ ಇದ್ದಾಗ needle ಇದಿದ್ದು ಈ direction ಕಡೆ attract ಆಯ್ತು yes now direction is towards this so needle will be turned this side right so what he come to know and finally with the help of the moving charges the needle will produce the magnetic field in the surrounding yes ಅಂದ್ರೆ moving charges move ಆಗ್ತಾ ಇದ್ದಾಗ ಅಲ್ಲಿ ಏನಾಗುತ್ತೆ needle ಇದ್ದು
ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎಸ್, ಇನ್ ದ ಸರೌಂಡಿಂಗ್. ದಟ್ ಫೈನಲಿ ದ ರಿಸಲ್ಟ್ ಹಿ ಸೆಡ್ ಲೈಕ್ ದಿಸ್. ಎಸ್, ಇದನ್ನೇ ನಾವು ಏನಂತ ಹೇಳ್ತೀವಿ, ಓಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಸೊ ಏನಾಯ್ತ್ರಿ, ಮೂವಿಂಗ್ ಚಾರ್ಜಸ್ ಎಲೆಕ್ಟ್ರಿಸಿಟಿಯನ್ನ ಅಷ್ಟೇ ಅಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೂಡ ಈಗ ಅವು ಪ್ರೊಡ್ಯೂಸ್ ಮಾಡುತ್ತೆ. ಎಸ್, ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನಂತ ನೋಡೋಣ ಫಸ್ಟ್. ಸೊ ಆಲ್ರೆಡಿ ಯು ನೋ ಅಬೌಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಡು ಯು ನೋ? ಸಿ the rest charge. Yes, so one charge irutte at the rest position, correct? So what it will do, some forces will be applied on this. So force exert agutta ee electron mele andre charge mele. So what it will produce, field it will create in their surrounding. So yavaga electron mele force exert aguttala, exert andre ಏನ್ರಿ, force apply aguttala, so that time it will create the surrounding electric field. So surrounding ನಲ್ಲಿ ಅದು electric field ಅನ್ನು create ಮಾಡುತ್ತೆ. That you know. So ಇದನ್ನ ಏನಂತ ಹೇಳ್ತೀವಿ, electric field. So electric field is a vector quantity. Vector ಅಂದ್ರೆ ಏನ್ರಿ, it is having both the magnitude and also the direction. Yes, so electric field the formula ಏನ್ರಿ, F divided by E. Yes, F divided by Q you can take, or else the E you can take, whatever. Q ಅಂದ್ರೆ ಏನು, charge. Charge of the electron, that is nothing but the E here. Yes, so ಈ force ಏನು ಬರುತ್ತೆ ನಮ್ಮದು, electric field into Q. So this force, ಈಗ ಇಲ್ಲಿ electric field ಇದೆ, and again one more charge will come. So ಇನ್ನೊಂದು electric field ಬಂದು, ಇನ್ನೊಂದು ಚಾರ್ಜ್ ಬಂದು ಅದು ತನ್ನ ಫೋರ್ಸ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ದೇ ವಿಲ್ ಬಿ ಕ್ರಿಯೇಟ್ ದ ವರ್ಕ್, ಸಾರಿ ಎನರ್ಜಿ ವಿಲ್ ಕ್ರಿಯೇಟ್. ಎನರ್ಜಿ ಕ್ರಿಯೇಟ್ ಆಗುತ್ತಾ? ಸೊ ಎನರ್ಜಿ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ದಿ ವರ್ಕ್. ಅದನ್ನ ನೀವು ಕನ್ಸಿಡರ್ ಮಾಡಿದ್ದೀರಾ? ಸೊ ವರ್ಕಿಗೆ ನಾವು ಏನಂತ ಹೇಳ್ತೀವಿ, ಪೊಟೆನ್ಷಿಯಲ್. ಎಸ್, ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನ ನೀವು ಕಲ್ತಿದ್ದೀರಾ? ಎಸ್, ಸೊ ನೌ similarly here the magnetic field will be produced now. See ಈಗ ಇಲ್ಲಿ charges rest position ಅಲ್ಲಿ, but now the charges are moving. Yes, so charges are moving means of course the magnetic field will be produced in their surrounding. Yes, so charges move ಆಗ್ತಾ ಇದ್ದಾಗ ಅದರ surrounding ನಲ್ಲಿ ಈಗ ಏನು ಪ್ರೊಡ್ಯೂಸ್ ಆಗ್ತಾ ಇದೆ ರೀ, magnetic field ಪ್ರೊಡ್ಯೂಸ್ ಆಗ್ತಾ ಇದೆ. Understood? So we will take the definition. What is that? A magnetic field is a vector field. Vector field is nothing but this is the vector quantity. Say electric field, that is a vector field. Andre enti, that is a vector quantity. Andre both magnitude and direction present there. Here also both the magnitude and direction will present. Understood? Then that describes the magnetic influence on the moving electric charges. ಅಂದ್ರೆ ಏನಂತ ಹೇಳ್ತದ್ರಿ, ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಲ್ಲ ಆ ಫೀಲ್ಡ್ ಅದೇನಂತ ಶೋ ಮಾಡುತ್ತೆ, ಮ್ಯಾಗ್ನೆಟಿಕ್ ಇನ್ಫ್ಲೂಯೆನ್ಸ್ ಆನ್ ದ ಮೂವಿಂಗ್ ಚಾರ್ಜ್. ಅಂದ್ರೆ ಈ ಮೂವಿಂಗ್ ಚಾರ್ಜ್ ಮೇಲೆ ಯಾವ ಇನ್ಫ್ಲೂಯೆನ್ಸ್ ಇದೆ ರೀ, ಮ್ಯಾಗ್ನೆಟಿಕ್ ಇನ್ಫ್ಲೂಯೆನ್ಸ್ ಇದೆ. ಸೊ ಅದರಿಂದನೇ ಏನ್ ಕ್ರಿಯೇಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡರ್ಸ್ಟುಡ್? ದೆನ್ ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ಹೇಗೆ ಡಿನೋಟ್ ಮಾಡ್ತೀವಿ, B. See electric field ಅನ್ನ ಇದರಿಂದ ಡಿನೋಟ್ ಮಾಡ್ತೀವಿ. Yes, similarly the magnetic field will be denoted by the capital B. Understood? Then it is defined at the each point in a space. ಅಂದ್ರೆ ಏನ್ರಿ, see now I consider now here the charge is present and this is the space. Space is space ಅಂತ ಕನ್ಸಿಡರ್ ಮಾಡ್ತೀವಿ. So ಇಲ್ಲಿ ನಾವು ಎಲ್ಲಾ ಪಾಯಿಂಟ್ ನಲ್ಲಿಯೂ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಡಿಫೈನ್ ಮಾಡಬಹುದಾ? Yes, so similarly now if the charge is moving,
that will also attract. ಇಲ್ಲಿ ಇಟ್ಟಾಗ attract. So ಇಲ್ಲಿ ಇಟ್ಟಾಗ attract. Yes or no? Because ಅಷ್ಟು ಪವರ್ ಇರುತ್ತೆ ಇದು magnetic field ಇದು. That will be attract and it will be present at the each point. Yes, ಇಲ್ಲಿ ಇಟ್ಟಾಗೂ attract ಆಗುತ್ತೆ because ಇಲ್ಲಿಯೂ magnetic field ಇರುತ್ತೆ, ಇಲ್ಲಿಯೂ ಇರುತ್ತೆ. So it will be attract any point in the surrounding that field. Yes, then the magnetic field be at the point. So ಈಗ ಒಂದು particular point ನಲ್ಲಿ ಈಗ so ಈ point ನಲ್ಲಿ ಈಗ magnetic field ಅನ್ನು define ಮಾಡಬೇಕು. How? See, I will take it as capital B is equal to B1 plus B2 plus B3 plus up to so on. Yes, so andre ಇಲ್ಲಿ B1 B2 B3 andre see magnetic at the one point. So B1 B2 andre magnetic from the another point, field at another point. So B3 means magnetic field at the next another point. So ಎಲ್ಲಾ ಸೋರ್ಸ್ ಇಂದ ನಾವು ಈಗ magnetic field ಅನ್ನು ತಗೋತಾ ಇದ್ದೀವಿ. Yes, so here one magnetic field is present. Yes, so next here one is present, this will comes. Here B2 is there, here it will comes, and here B3 is there, this will comes. Yes, so naniga ee point nalli magnetic field anna define ಮಾಡಬೇಕಂದ್ರೆ I have to consider from the different source of this magnetic field. So ee B1 B2 B3 like this I have to consider. That only I written here, where the B1 B2 and up to so on are the magnetic field at the point. At this point, due to each individual source, ಅಂದ್ರೆ source ಬೇರೆ ಬೇರೆ ಇರಬಹುದಾ. So ಇಲ್ಲಿಯೂ one magnet ಇದೆ, it will attracts, and again here one source is there, so it will get attracts. Yes, so ನಾನೀಗ total aggregate ಅನ್ನು ತಗೋತಾ ಇದ್ದೀನಿ. ಅದೇ ನೀವು ಲಾಸ್ಟ್ ಗೆ ಫೈನಲ್ ಪರ್ಸೆಂಟೇಜ್ ಬರುತ್ತಲ್ಲ, how you will take all the marks you will add and divided by 6, you will get the result, right? Similarly, here also I will add all the magnetic fields of the different source. Different source ಇಂದ ಬಂದಂತಹ ಎಲ್ಲಾ magnetic field ಅನ್ನು ನಾನು ಇಲ್ಲಿ ಆಡ್ ಮಾಡ್ತೀನಿ. ಅದರಿಂದ ನನಗೆ ಏನು ಸಿಗುತ್ತೆ? Total magnetic field at this particular point. Yes, so ಈ particular point ಅದು magnetic field ಸಿಗುತ್ತೆ ನನಗೆ ಯಾವಾಗ when I calculate ಅಥವಾ addition of this all the sources of magnetic field. Understood? Then the magnetic field represented by the magnetic field lines. ಅಂದ್ರೆ ಇಲ್ಲಿ so electric field ಗೆ lines ಇರುತ್ತಾ, electric field lines. Similarly, the magnetic field is also having the magnetic field lines. Yes, see, before going to this chapter, just you see the 10th textbook. Yes, 10th textbook ನಲ್ಲಿ ನಿಮಗೆ ವಿದ್ಯುತ್ಕಾಂತೀಯ ಪ್ರೇರಣೆಗಳು or else magnetic effects ಅಂತ ಒಂದು ಲೆಸನ್ ಇದೆ after the electricity. Yes, in that they given about this Oersted experiment and about the magnetic field in the first 2 pages. Yes, so ಇದ್ರ ಬಗ್ಗೆ first 2 pages ನಲ್ಲಿ ಕೊಟ್ಟಿದ್ದಾರೆ and they given about the magnetic field lines also. Yes, so you see that one, and again I will explain, don't worry, but you just check it. Yes, you will come to know better. Yes, then students, see magnetic field lines ಅನ್ನು ಹೇಗೆ represent ಮಾಡ್ತಾರೆ? Usually one point, this is the magnetic field. ಇದು ಯಾವಾಗ್ಲಿ when the charges are going inside. Yes, charges ಯಾವಾಗ inside move ಆಗ್ತಾ ಇರುತ್ತಲ್ಲ ಆಗ dot ದಿಂದ ಕನ್ಸಿಡರ್ ಮಾಡ್ತಾರೆ. And again if we are considering like this, means charges are coming out of the paper. Yes, so ಇಲ್ಲಿ paper ಇದೆಯಾ? Yes, ಇಲ್ಲಿ ನಾನು dot ಅಂತ represent ಮಾಡಿದ್ರೆ the charges are moving inside. Yes, or else ಇಲ್ಲಿ ನಾನು cross ಅಂತ consider ಮಾಡಿದ್ರೆ charges are coming out from this board or else the plane. Understood? So this is the basic information about the magnetic field. Yes, so in the next class we will take the next part of it. And once again I want to tell you that, see, ನೀವು ವಿಡಿಯೋಗಳನ್ನು ನೋಡ್ತಾ ಇಲ್ಲ. Yes, it will be lost to you. ಇದು ನಿಮಗೆ ಲಾಸ್ ಇದೆ, ನಮಗೇನಲ್ಲ. ಸೊ ನೀವು ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡಿಕೊಂಡು ಅದ್ರ ಮೇಲೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. Yes, see, ನೀವು
ಆಲ್ರೆಡಿ ಈಗ ಎಲೆಕ್ಟ್ರಿಸಿಟಿ ಚಾಪ್ಟರ್ಗೆ ತುಂಬಾ ವಿಡಿಯೋಗಳನ್ನ ಬ್ಯಾಲೆನ್ಸ್ ಇಟ್ಟಿದ್ದೀರಾ. ಎಸ್, ಸೊ ಯು ಫಿನಿಶ್ ಇಟ್ ಫಸ್ಟ್ ಅಂಡ್ ಸ್ಟಾರ್ಟ್ ಟು ಫಾಲೋ ದ ಫೋರ್ತ್ ಚಾಪ್ಟರ್. ಎಸ್, ಡೋಂಟ್ ಬ್ಯಾಲೆನ್ಸ್ ದ ವಿಡಿಯೋಸ್. It will be affect your syllabus and also your exam purpose. Yes, so start to do the study, and if you get the any problem,